ಸರ್ವೆ ಸಾಲನ್ನು ಮುನ್ನಿಟ್ಟು ನೀವು ಬರೋ ನಮ್ಮ ವಿಕಲಚೇತನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದಾಗ ತಾಲೂಕಿನ MRW ಸತೀಶ್. ರಾಷ್ಟ್ರೀಯ ವಯಸ್ಸು ಯೋಜನೆಯೂ ಕೂಡ ಅವರಿಗೆ ಎಲ್ಲ ಫಲಾನುಭವಿಗಳು ಕೊಡ್ತಾ ಇದ್ವಿ ಸರ್. ಅಡಿಪ್ ಯೋಜನೆಯಲ್ಲೂ ಕೂಡ ನಾವು ಕೂಡ ಏನೇನು ಸೌಲಭ್ಯಗಳು ಕೊಡಬೇಕಾಗಿದೆ ಕೊಡ್ತಾ ಇದ್ವಿ. ಇವರೆಲ್ಲರ ಕ್ಷೇಮಾಭಿವೃದ್ಧಿಗೆ ನೀಡ್ತಾ ಇರ್ತಕ್ಕಂಥ VRWS ಮತ್ತು MRWS ಕೂಡ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಪೂರ್ವ ನೀತಿಯಂತೆ ನಿಗದಿಪಡಿಸಿ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ವಿ. ಈ ಮುಂದೆನೂ ಕೂಡ ಇನ್ನೂ ಏನೇನೋ ನಾವು CSR ವತಿಯಿಂದ ಇರ್ಬೋದು ಅಥವಾ ಅದರ್ ಆರ್ಗನೈಸೇಷನ್ ಕೊಡ್ತಕ್ಕಂಥ ಎಲ್ಲ ಬೆನಿಫಿಟ್ಸ್ ಕೂಡ ತಮಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ಈ ಕಾನೂನಿನ ಅಡಿಯಲ್ಲಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕಾರಣ ಅಂತ ಆ ಕಾನೂನಿನ ಬಗ್ಗೆ ಮಾಹಿತಿ ಇಲ್ಲ. ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಲ್ಲಿ ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಈ ಕಾನೂನಿನ ಬಗ್ಗೆ ತಿಳುವಳಿಕೆ ಮೂಡಿಸಿದಲ್ಲಿ ಅವರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಸಿಗ್ತದೆ. ಇವನ ನೌಕರಿಯಲ್ಲಿ ರಿಸರ್ವೇಷನ್ ಇರ್ಬೋದು ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ಯಾವುದಾದ್ರೂ ನಿವೇಶನ ಮಂಜೂರಾತಿ ಆಗಿದ್ದರೆ ಅಥವಾ ಮನೆ ಮಂಜೂರಾತಿ ಆಗಿದ್ದರೆ ಅದರ ಇಂತಿಷ್ಟು ಪರ್ಸೆಂಟನ್ನು ವಿಕಲಚೇತನರಿಗಾಗಿ ರಿಸರ್ವೇಷನ್ ಇಡಬೇಕಾಗ್ತದೆ. ಯಾವುದಾದ್ರೂ ಒಂದು ರಿಸರ್ವೇಷನ್ ಕೊಡದೇ ಇದ್ದರೆ ಅದು ಈ ಕಾನೂನಿನಡಿಯಲ್ಲಿ ಅದು ಅಪರಾಧ. ಅದಕ್ಕೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಿಕ್ಕೆ ಕಾನೂನು ಇಲಾಖೆ ಇದೆ.